ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ನ್ಯೂ ಇಯರ್ಗೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಲೇಟಾಗಿ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್. ಈ ವರ್ಷ 2025 ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮನಸಲ್ಲೇ ಪ್ರಾರ್ಥನೆ ಮಾಡ್ತೀನಿ, ದೇವ್ರ ಹತ್ರ ಬೇಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ, ನಾಳೆ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಏನು ಅಂತಂದರೆ, ರಾಗಿ ಮತ್ತು ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು ಇಡ್ಲಿ ಮಾಡ್ತಾಯಿದ್ದೀನಿ. ಅದು ಒಂದು ನಾನು ಇದುವರೆಗೂ ಮಾಡಿಲ್ಲ. ಇದಕ್ಕೆ ಮುಂಚೆ ಮಾಡಿರೋದೆಲ್ಲ ನಾನು ಮಾಡಿ ನೋಡ್ಬಿಟ್ಟೇ ಮಾಡಿರೋದು. ಇದು ಫಸ್ಟ್ ಟೈಮು ನಾನು ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ವ, ಅಂಥವ್ರಿಗೆ ಯಾವಾಗಲೂ ಒಂದ್ಸರಿ ಟ್ರೈ ಮಾಡಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ, ಏನೇನೆಲ್ಲ ಹಾಕ್ತಾಯಿದ್ದೀನಿ ಅಂತ ನೋಡೋಣ. ಬನ್ನಿ. ಈ ಥರದೊಂದು ಪೂರ್ತಿ ಕಾರ್ನ್ ಯೂಸ್ ಮಾಡ್ತಿರೋದು. ನಾನು ಸ್ವಲ್ಪನೇ ಮಾಡ್ತಿರೋದು, ಫಸ್ಟ್ ಟೈಮ್ ಮಾಡ್ತಿರೋದಲ್ವ. ಇದು ಚೆನ್ನಾಗಿ ಬಂದರೆ ಆಮೇಲೆ ಜಾಸ್ತಿ ಮಾಡ್ಬೋದು ಅಂತ ಅಂದ್ಕೊಂಡು ಈ ಥರದ್ದು ಒಂದು, ನೀವು ಜಾಸ್ತಿ ಮಾಡೋವಾಗ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಈ ಥರದೊಂದು ಪೂರ್ತಿ ಯೂಸ್ ಮಾಡಿದ್ದೀನಿ. ಈ ಥರ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಒಂದು ಕಪ್ಪಷ್ಟು ರಾಗಿ ನಾನು ಯೂಸ್ ಮಾಡಿರೋದು. ಅದಕ್ಕೆ 1/4 ಕಪ್ಪಿನಷ್ಟು ಅವಲಕ್ಕಿ ಹಾಕಿ ಬೆಳಗ್ಗೆನೇ ನೆನೆ ಹಾಕಿದ್ದೀನಿ. ಅವಲಕ್ಕಿ ಮೇಲೆ ಬಂದು ರಾಗಿ ಕಾಣಿಸ್ತಾ ಇಲ್ಲ ನೋಡಿ. ರಾಗಿನೂ ಬೆಳಗ್ಗೆನೇ ನೆನೆ ಹಾಕಿರೋದು. 1 ಕಪ್ಪಷ್ಟು ರಾಗಿ ಬೀಜ, ಆಮೇಲೆ 1/4 ಕಪ್ಪಿನಷ್ಟು ಅವಲಕ್ಕಿ. ಇದಿಷ್ಟು ರುಬ್ಕೋಬೇಕು. ಫಸ್ಟು ಜೋಳ ಸ್ವಲ್ಪ ಪೇಸ್ಟಾಗೇನೂ ರುಬ್ಕೋಬೇಕಾಗಿಲ್ಲ. ಸ್ವಲ್ಪ ತರಿಯಾಗಿ, ಸ್ವಲ್ಪ ಲೈಟಾಗಿ, ಜಾಸ್ತಿನೂ ತರಿ ಇರಬಾರ್ದು. ಸ್ವಲ್ಪ ಲೈಟಾಗಿ ರುಬ್ಕೊಂಡು ಆಮೇಲೆ ಅದ್ರ ಜೊತೆಗೇ ಈ ರಾಗಿನೂ ಮತ್ತು ಅವಲಕ್ಕಿನೂ ಹಾಕಿ ರುಬ್ಕೊತೀನಿ. ರುಬ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಫಸ್ಟು ಜೋಳ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದನ್ನು ರುಬ್ಕೊಂಡು ತರ್ತೀನಿ ಫಸ್ಟು. ಇಲ್ಲಿ ನಾನು ನೀರೇನೂ ಹಾಕಿಲ್ಲ, ಹಂಗೇ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಮತ್ತು ನಾವು ಬೆಳಗ್ಗೆನೇ ನೆನೆ ಹಾಕಿರೋ ರಾಗಿ ಮತ್ತು ಅವಲಕ್ಕಿನೂ ಸೇರಿಸಿ ರುಬ್ಕೊಳ್ಳೋಣ. ಇದರಲ್ಲೂ ನಾನು ಇಡ್ಲಿಗೆ ರುಬ್ತರೋದಲ್ವ, ಅದಕ್ಕೆ ಅವಲಕ್ಕಿ ಇರೋದಕ್ಕೆ ಅದಕ್ಕೆ ನೀರಿನಂಶ ಇದ್ದೇ ಇರುತ್ತೆ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಇದು. ಅದಕ್ಕೆ ನಾನು ಇದರಲ್ಲೂ ನೀರೇನು ಹಾಕ್ತಿಲ್ಲ. ನೋಡ್ಬಿಟ್ಟು ಬೇಕು ಅಂದರೆ ಮಾತ್ರ ನೀರು ಹಾಕ್ತೀನಿ. ಇದನ್ನು ರುಬ್ಕೊಂಡು ತರ್ತೀನಿ. ಈಗ ನೀರೇನು ಹಾಕದೆ ಹಂಗೇ ರುಬ್ಕೊಂಡಿರೋದು. ಹಂಗೂ ಕೂಡ ಸ್ವಲ್ಪ ಲೈಟಾಗಿ ಲೂಸ್ ಆಗಿದೆ, ಪರವಾಗಿಲ್ಲ ಅನಿಸುತ್ತೆ. ಇಡ್ಲಿ ಚೆನ್ನಾಗಿ ಬರ್ಬೋದು. ಅದಕ್ಕೆ ನೀರು ಏನು ಎಕ್ಸ್ಟ್ರಾ ಯೂಸ್ ಮಾಡ್ತಿಲ್ಲ ನಾನು ಇದಕ್ಕೆ. ಆಮೇಲೆ ಬೇರೆ ಏನು ಯೂಸ್ ಮಾಡ್ತಿಲ್ಲ. ಇದು ಹಂಗೇ ಇಟ್ಕೊತೀನಿ. ಇದೊಂದು ಪಾತ್ರೆಗೆ ಹಾಕೋಣ. ಇದೀಗ ಒಂದು ಪಾತ್ರೆಗೆ ಹಾಕಿಡೋಣ. ಇನ್ನೊಂದು ಸಲಿನೂ ರುಬ್ಕೊಳ್ಳೋದಿದೆ, ಅದನ್ನು ಕೂಡ ರುಬ್ಕೊಂಡು ತರ್ತೀನಿ. ಎಲ್ಲನೂ ರುಬ್ಕೊಂಡು ತಂದಿದ್ದಾಗಿದೆ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಟ್ಬಿಡೋಣ. ನಾಳೆ ಬೆಳಗ್ಗೆನೂ ನೋಡಿಬಿಟ್ಟು ತುಂಬ ಲೂಸ್ ಇದ್ದರೆ ಮಾತ್ರ ಸ್ವಲ್ಪ ರವೆ ಸೇರಿಸ್ಬೋದು ಅದ್ರ ಜೊತೆಗೆ. ಬೇಡ ಅಂದರೆ ಬೇಡ ಅಷ್ಟೇ. ನಾನೇನಾದರೂ ರವೆ ಏನಾದರೂ ಸೇರಿಸೋದಾದರೆ ನಿಮ್ಗೆ ಹೇಳ್ತೀನಿ. ಎಷ್ಟು ರವೆ ಸೇರಿಸಿದ್ದೀನಿ, ಎಲ್ಲ ರವೆ ಸೇರಿಸಿದೆಯಾ ಇಲ್ವಾ ಎಲ್ಲ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಒಂದು ಮುಚ್ಚಿ ಇಟ್ಬಿಡೋಣ. ನಾಳೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಉಬ್ಬಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನಾವು ಉದ್ದಿನಬೇಳೆ ಯೂಸ್ ಮಾಡಿಬಿಟ್ಟು ಉಬ್ಬಿ ಬರೋ ಅಷ್ಟು ಇಲ್ಲ ಅಂದ್ರೂ ಸ್ವಲ್ಪನಾದರೂ ಉಬ್ಬತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ಮುಚ್ಚಿ ಇಟ್ಟಿದ್ದೀನಿ. ನಾಳೆ ಬೆಳಗ್ಗೆ ನೋಡೋಣ ಹೆಂಗಿರುತ್ತೆ ಅಂತ. ಯಾವಾಗಲೂ ವಿಡಿಯೋ ಮಾಡೋಣ ಅಂತ ಅಂದ್ಕೊತೀನಿ, ಆದರೆ ಮಾಡೋಕ್ಕಾಗ್ತಿಲ್ಲ. ಈ ನಡುವೆ ಬೆಳಗ್ಗೆ ಎದ್ದೊಳೋದೇ ಕಷ್ಟ ಚಳಿಗೆ. ಇವತ್ತೇನು ಬೆಳಗ್ಗೆ ಪೂರಿ ಮಾಡಿದ್ದೆ, ಅದಕ್ಕೆ ನೆನ್ನೆ ನೈಟೇ ಸಾರು ಮಾಡಿ ಇಟ್ಟೆ.
ಅಂದರೆ ಸ್ವಲ್ಪ ಅವ್ರು ಹೋಗೋ ಟೈಮ್, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಿಗೆ ಎದ್ದು ಪೂರಿ ಮಾತ್ರ ಮಾಡಿದ್ರೆ ಸಾಕಲ್ವ ಅಂತ ಮಧ್ಯಾಹ್ನ ಏನು ತುಂಬ ದಿನ ಆಯಿತು ಕೇರಳ ಸ್ಟೈಲ್ ಸಾಂಬಾರು ಮಾಡಿ, ಎಲ್ಲ ತೆಂಗಿನಕಾಯಿ ಎಲ್ಲ ಹುರಿದ್ಬಿಟ್ಟು ಸಾಂಬಾರು ಮಾಡಿ, ಅದಕ್ಕೆ ಇವತ್ತು ಆ ಥರ ಸಾಂಬಾರು ಮಾಡಿ ಕ್ಯಾರೆಟು ಬೀನ್ಸು ಪಲ್ಯ ಮಾಡಿದ್ದೆ. ಅದರಲ್ಲಿ ಏನು ಇಂಪಾರ್ಟೆನ್ಸ್ ಇಲ್ಲ ಅಂತ ಏನು ಇವಾಗ ಅಷ್ಟು ವಿಡಿಯೋ ಮಾಡೋಕ್ಕಷ್ಟು ಮೂಡಿಲ್ಲ, ಮನಸ್ಸು ಯಾಕೋ ಸರಿ ಇಲ್ಲ, ಒಂಟಿತನ ಫೀಲ್ ಆಗ್ತಿದೆ ಇವಾಗ, ತುಂಬ ಯಾರೂ ಇಲ್ಲದೆ ಇರೋ ಥರ ಫೀಲ್ ಆಗ್ತಿದೆ. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಮೂಡಿಲ್ಲ. ಸರಿ, ಇವತ್ತು ಹೆಂಗೂ ಸ್ವೀಟ್ ಕಾರ್ನ್ ಸಿಕ್ತು, ಸರಿಕೆ ಅದಕ್ಕೆ ಇದೇ ಥರ ಒಂದು ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದು. ಚೆನ್ನಾಗಿ ಬರುತ್ತೆ ಅಂತ ನಂಬಿಕೆ. ನೋಡೋಣ, ನಾಳೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಹಿಟ್ಟು ಅಂತ. ಬೆಳಗ್ಗೆ ಎದ್ದೊಳ್ಳೋದೇ ಕಷ್ಟ, ಆದ್ರೂ ಎದ್ದೊಳ್ಳೇಬೇಕಲ್ವಾ, ಅದಕ್ಕೆ ನಾಳೆ ಬೆಳಗ್ಗೆ ತನಕ ಬಾಯ್. ಲೈಟಾಗಿ ಬಬಲ್ಸ್ ಬಂತಿದೆ, ಉಬ್ಬಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ನಾವು ಉದ್ದಿನಬೇಳೆ ಹಾಕಿದ್ದಷ್ಟು ಉಬ್ಬಿ ಬರಲ್ಲ ಇದು ನಾರ್ಮಲಾಗಿ. ತುಂಬ ಚೆನ್ನಾಗಿ ಇನ್ನೂ ಸ್ವಲ್ಪ ಉಬ್ಬಿ ಬರಬೇಕು ಅಂದರೆ ಮೊಸರು ಹಾಕಿ, ಸ್ವಲ್ಪ ಹುಳಿ ಇರೋ ಮೊಸರು ಹಾಕಿ ರುಬ್ಬಿದ್ರೆ ಇನ್ನೂ ಉಬ್ಬಿ ಬರುತ್ತೆ ಅನಿಸುತ್ತೆ. ನೋಡೋಣ. ಚೆನ್ನಾಗಿ ಬಂದಿದೆ ಹಿಟ್ಟು, ಸಾಫ್ಟಾಗಿದೆ. ಇದರಲ್ಲಿ ಏನೋ ರವೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಸ್ವಲ್ಪ ಲೂಸ್ ಇದ್ದರೆ ರವೆ ಸೇರಿಸ್ಬೋದು ಅಂತ. ರವೆ ಸೇರಿಸೋ ಅವಶ್ಯಕತೆ ಏನೂ ಇಲ್ಲ ಅನಿಸುತ್ತೆ, ಹಿಂಗೇನೆ ಮಾಡ್ಕೋಬೋದು. ಉಪ್ಪಾಕಿ ರುಚಿಗೆ ತಕ್ಕನಷ್ಟು ಉಪ್ಪಾಕಿ ಇಡ್ಲಿ ಮಾಡ್ಕೊಳ್ಳೋಣ. ಈಗ ಎಲ್ಲ ರೆಡಿಯಾಗಿದೆ, ಈಗ ಇಡ್ಲಿ ಮಾಡ್ಕೊಳ್ಳೋಕ್ಕೆ ನೋಡೋಣ. ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ, ಸಾಫ್ಟು ಇದೆ ಲೈಟಾಗಿ. ನೋಡೋಣ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಿತ್ತು, ಟೈಮ್ ಇಲ್ಲ. ಇಡ್ಲಿ ಎಲ್ಲ ಚೆನ್ನಾಗಿ ಬಂತು. ನಾನು ವಿಡಿಯೋ ಮಾಡೋಷ್ಟರಲ್ಲಿ ಇಡ್ಲಿ ಎಲ್ಲ ಖಾಲಿ ಆಗೋಗಿದೆ, ಸಾಫ್ಟಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಕಾರ್ನ್ ಸೇರಿಸಿದ್ದಕ್ಕೆ ಸ್ವಲ್ಪ ಸ್ವೀಟು ಅನ್ನಿಸ್ತಿದೆ ಅಷ್ಟೇ, ಲೈಟಾಗಿ. ಎಲ್ಲರೂ ಹೋದ್ಮೇಲೆ ನಂದು ಮಾತ್ರ ಮಿಕ್ಕೋಗಿರೋದು, ಅದರಲ್ಲಿ ವಿಡಿಯೋ ಮಾಡಿ ಅಡ್ಜಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಬಂದು, ಆದರೆ ಇಡ್ಲಿ ಮಾತ್ರ ಚೆನ್ನಾಗಿ ಬಂತು. ಎಲ್ಲರೂ ಟ್ರೈ ಮಾಡಿ ನೋಡಿ, ಹೆಲ್ತಿಯಾಗಿರೋ ಇಡ್ಲಿ. ಇಲ್ಲಾಂದ್ರೂ ದೋಸೆ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಇದೇ ಥರನೇ ದೋಸೆನೂ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ಇದಕ್ಕೊಂದು ಕಾಯಿ ಚಟ್ನಿನೂ ಮಾಡಿದೆ ಕಾಂಬಿನೇಷನ್ ಆಗಿ. ಸಾಂಬಾರಿತ್ತು, ಆದರೆ ಸಾಂಬಾರು ಇದಕ್ಕೆ ರಾಗಿದಲ್ವ, ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ, ಅದಕ್ಕೆ ಚಟ್ನಿನೇ ಸ್ವಲ್ಪ ಖಾರ ಇರೋ ಚಟ್ನಿ ಚೆನ್ನಾಗಿರುತ್ತೆ ಅಂತ ಕಾಯಿ ಚಟ್ನಿ ಮಾಡಿದೆ. ಚೆನ್ನಾಗಿ ಖಾರ ಹಾಕ್ಬಿಟ್ಟು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.